ನಿಂಬೆ ಹಣ್ಣು ತುಳಿಬಾರ್ದು, ಎಲ್ಲೋ ದಾರಿಯಲ್ಲಿ ಹೋಗ್ತಿರುವಾಗ ನಿಂಬೆ ಹಣ್ಣು ಕಾಣಿಸ್ಬಿಟ್ರೆ ಇವರೇನೋ ನಿಂಬೆ ಹಣ್ಣು ತುಳಿದಿದ್ದಾರೆ, ಇವರಿಗೆ ಶಕ ಆಗಿದೆ, ಈ ಥರದ್ದೆಲ್ಲ ಕೇಳ್ತೀವಲ್ಲ, ಇದು ನಿಜಾನಾ ಇದು? ನೋಡಿ, ದುಷ್ಟಶಕ್ತಿ ಎನ್ನುವಂಥದ್ದು ಯಾವಾಗಲೂ ಸಹ ಕೆಟ್ಟದನ್ನು ಮಾಡೋದಕ್ಕೆ ಅವಣಿಸ್ತಾ ಇರುತ್ತೆ. ಅದು ಕಾಲಾವಕಾಶಗಳನ್ನು ಕಾಯ್ತಾ ಇರುತ್ತೆ. ಓಕೆ, ಅದಕ್ಕೆ ಕಾಲವನ್ನು ನಾವು ಈಸಿ ಮಾಡಿಕೊಡ್ಬಾರ್ದು. ಒಂದು ಕೆಟ್ಟವರು ನಮ್ಮನ್ನು ಕಾಯ್ತಾ ಇದ್ದಾರೆ, ನಮಗೆ ತೊಂದರೆ ಕೊಡೋಕ್ಕೆ ಅಂದಾಗ ನಾವು ಅವರ ಸಂಗಡ ನಾವು ಇರಬಾರ್ದು, ಅವರ ಸಂಗಡ ಯಾವುದೇ ವ್ಯವಹಾರಗಳನ್ನು ನಾವು ಮಾಡ್ಕೊಳ್ಬಾರ್ದು. ಅದೇ ರೀತಿಯಾಗಿ ಒಂದು ನೆಗೆಟಿವ್ ಎನರ್ಜಿ, ಒಂದು ಕೆಟ್ಟ ಶಕುನ ಅಥವಾ ಕೆಟ್ಟದೇನಾದರೂ ನಮಗೆ ಮಾಡಲಿಕ್ಕೆ ಕಾಯ್ತಾ ಇದೆ ಅಂತ ಅಂದಾಗ ನಾವು ಅವಾಯ್ಡ್ ಮಾಡಬೇಕು. ಅದು ಎಲ್ಲಿ ಬರುತ್ತೆ ಅಂತ ಅಂದರೆ, ಪ್ರತಿಯೊಂದು ಶಕುನಗಳು ಸಹ, ಪ್ರತಿಯೊಂದು ಕಂಟಕಗಳು ಸಹ, ಪ್ರತಿಯೊಂದು ಅವಘಡಗಳು ಸಹ, ಪ್ರತಿಯೊಂದು ಕೆಟ್ಟ ಒಂದು ಪ್ರಯತ್ನವನ್ನು ಸಹ ಅದು ಎಲ್ಲಿ ಮಾಡುತ್ತೆ ಅಂತಂದರೆ, ರಸ್ತೆ ಕಂಟಕ ಅಥವಾ ಇನ್ನೊಂದು ಪದಗಳಲ್ಲಿ ಹೇಳ್ಬೋದು ಅಂತಂದರೆ, ಒಂದು ರೀತಿಯಾದಂತಹ ನಾವೇನು ಹೇಳ್ತೀವಿ, ಮನೆಗಳಿಗೆ ಹೋಗ್ಬೇಕಾದ್ರೆ ಒಂದು ಕುತ್ತು ಬೀಳುತ್ತೆ ಅಂತ ಹೇಳ್ತೀವಿ, ಕುತ್ತಾಗುತ್ತೆ, ಇದು ಮನೆ ಒಂದು ಕುಂತರ ಅಗ್ನಿಮೂಲೆ ಕುತ್ತಿದೆ, ದೇವಮೂಲೆ ಕುತ್ತಿದೆ ಅಂತ ಹೇಳ್ತಿರ್ತೀವಿ. ಅಂದರೆ ಕೆಟ್ಟದ್ದು, ಅಂದರೆ ಅಲ್ಲಿ ಕಡಿಮೆ ಇದೆ ಎನ್ನುವಂಥದ್ದನ್ನು. ಆ ಕುತ್ತು ಎಲ್ಲಿ ಮಾಡುತ್ತೆ ಅಂತಂದರೆ, 3 ದಾರಿ ಕೂಡಿರುವಂಥ ಜಾಗದಲ್ಲಿರುತ್ತೆ. ಆದ್ದರಿಂದ ಕೆಟ್ಟ ಶಕುನಗಳಾಗಲಿ, ಕೆಟ್ಟ ಕೆಲಸಗಳಾಗಲಿ, ಕೆಟ್ಟ ಪ್ರಯತ್ನಗಳಾಗಲಿ ಆ 3 ದಿಕ್ಕು ಕೂಡಿರುವಂಥ ಸ್ಥಳದಲ್ಲಿರುತ್ತೆ. ಅದಕ್ಕೋಸ್ಕರವಾಗಿ ನಾವಲ್ಲಿ ಜಾಸ್ತಿ ಹೊತ್ತು ನಿಲ್ಲೋದಾಗಲಿ, ಯಾವುದಾದ್ರೂ ವ್ಯವಹಾರಗಳನ್ನು ಮಾತನಾಡೋದಾಗಲಿ, ಯಾವುದೋ ಒಂದು ವಸ್ತುಗಳನ್ನು ದಾಟೋದಾಗಲಿ ಮಾಡಿದಾಗ ನಿಮ್ಮ ಮೇಲದು ಆಕ್ರಮಣ ಮಾಡುತ್ತೆ. ಆಗ ನಿಮಗೆ ಕೈಕಾಲು ನೋವು ಬಂತು ಅಂತೀರಿ, ಮೈಕೈ ನೋವು ಬಂತು ಅಂತೀರಿ, ಇಲ್ಲ ಏನೋ ಒಂದು ಆರೋಗ್ಯದಲ್ಲಿ ವ್ಯತ್ಯಾಸ ಇದೆಲ್ಲ ಯಾರೋ ಏನೋ ಒಂದು ಮಾಡಿದ್ದಾಗ ಅದು ನಮಗೆ ತಟ್ಟಬಹುದು. ಅದೇ ನಿಮಗೆ ಯಾವುದೋ ಒಂದು ಮೈಕೈ ನೋವಿದೆ, ಯಾವುದೋ ಒಂದು ಸುಸ್ತು ಸಂಕಟ ಆಗ್ತಾ ಇದೆ, ನನಗೆ ತುಂಬ ನೆಗೆಟಿವ್ ಜಾಸ್ತಿ ನನಗೆ ಆಗ್ತಿದೆ ಅಂತ ಅಂದಾಗ ನೀವು ಒಂದು ನಿಂಬೆಹಣ್ಣ ನಿಮ್ಮ ಶಿರಸ್ಸಿಂದ ಪಾದದವರೆಗೂ ನೀಳಿಸ್ಕೊಂಡು 3 ದಾರಿ ಕೂಡಿರುವಂಥ ಜಾಗದಲ್ಲಿ ತುಳಿದ್ಬಿಟ್ಟು ನೀವು ಹೋದರೆ ನಿಮಗಿರುವಂಥ ಸುಸ್ತು ಸಂಕಟ ನೆಗೆಟಿವ್ ನಿಮಗೆ ಅಲ್ಲಿ ಕಡಿಮೆ ಆಗುತ್ತೆ. ಇದನ್ನು ಸಹ ಹೇಳುತ್ತೆ. ಬೇರೆಯವ್ರು ಮಾಡೋದನ್ನು ದಾಟಬಾರ್ದು, ನಮಗೆ ಇದಿದ್ರೆ ಅದನ್ನು ತುಳಿದು ಹೋಗಬೇಕು ಅಂತ ಅದನ್ನು ಹೇಳುತ್ತೆ. ಬಟ್ ಯಾವುದನ್ನು ಮಾಡಿದ್ರೂ ಸಹ ತುಂಬ ಅತಿಯಾದಂಥ ಮೂಢನಂಬಿಕೆಗಳು ಹೋಗಬೇಡಿ. ಕೆಲವು ಆಚರಣೆಗಳನ್ನ ಮಾಡಬೇಕು. ಅದು ತುಂಬ ಅತಿಯಾಗಾದಾಗ ಅದು ಒಳ್ಳೆಯದು ಸಹ ಕೆಟ್ಟದಾಗ್ಬಿಡುತ್ತೆ. ಅದಕ್ಕೆ ಆದಷ್ಟು ಸಹ ಅದಕ್ಕೆ ಎಷ್ಟು ಬೇಕು ಅಷ್ಟನ್ನೇ ನಾವು ಇಟ್ಕೊಳ್ಬೇಕು.